ಓಕೆ ಸೀಡ್ ಮಾಡಿದ್ವಿ, ಓಕೆ ಅವರ್ ಪ್ರಾಬ್ಲಮ್ಸ್ ಹ್ಯಾವ್ ಸ್ಟಾಪ್ಡ್ ಹಿಯರ್, ನಾವು ವಾಟ್ ಎವರ್ ವಿ ಲರ್ನ್ ವಿ ಹ್ಯಾವ್ ಟು ಡೂ ಅಂತ ಹೇಳಿ. ಬಟ್ ದೆನ್ ಸ್ಟಾರ್ಟೆಡ್ ರೈನ್, another problem. ಯಾ. ನಮಸ್ಕಾರ ಎಲ್ಲರಿಗೂ. ಆಗಲೇ ನಾವು ರಾಜೀವ್ ಸರ್ ಜೊತೆ ನಿಂತ್ಕೊಂಡು ಎಕ್ಸ್ಪ್ಲೇನ್ ಮಾಡ್ಲಿಕ್ಕತ್ತಿದ್ವಿ ಕಿ ನಮ್ಮದು ಸಪೋರ್ಟ್ ಸಿಸ್ಟಮ್ ಹೆಂಗಿರ್ತದೆ ಅಂತೇಳಿ. ಸೊ ಆ್ಯಕ್ಚುಲಿ ನಂದು ಮೇನ್ ಬ್ಯಾಕ್ ಬೋನ್ ಇದನ್ನೆಲ್ಲ ಕಂಟಿನ್ಯೂ ಮಾಡಲಿಕ್ಕೆ, ಟರ್ಮರಿಕ್ ಗ್ರೋ ಮಾಡಲಿಕ್ಕೆ ನನ್ನ ವೈಫ್ ಈ ಸೋನಾ ಉಮ್ಲೋಟಿ ಅಂಥೇಳಿ. ಸೊ ವೆಲ್ಕಮ್. ನಮಸ್ಕಾರ ಎಲ್ಲರಿಗೂ. ಸೊ ನಾವು ಜರ್ನಿ ಒಳಗೆ ಹೋಗೋ ಮುಂದೆ ನಾವು ಒಬ್ಬರು ನಡಿಲಿಕ್ಕಂತೂ ಆಗೋದಿಲ್ಲ. So it has to be lot of people together. So she has been very supportive. Every time, as I said, ನನಗೆ ಯಾವಾಗಲೂ ಫೀಲ್ ಆಗಿರ್ತದೆ ಆಕೆ ನಿಂತ್ಕೊಂಡು ಹೇಳ್ತಿರ್ತಾಳೆ, ಚಾಲೂ ಮಾಡೀವಿ ಅದಕ್ಕೆ ನಿಲ್ಲಿಸೋದು ಬೇಡ, ಕಂಟಿನ್ಯೂ ಮಾಡ್ಕೊತ ಹೋಗೋಣ ಅಂತೇಳಿ. ಸೊ ನಿಮ್ದು ವ್ಯೂಸ್ ಹೆಂಗಿದೆ ಈಗ? ಹೌ ಆರ್ ಯು ಹ್ಯಾಪಿ ವಿತ್ ಪ್ರೊಡ್ಯೂಸ್ ಆ್ಯಂಡ್ ಆಲ್? ಐ ಸ್ಟಾರ್ಟ್ ಫ್ರಮ್ ಫಸ್ಟ್. ಸೊ ಫಸ್ಟ್ ಟೈಮ್ ಇವ್ರು ನಂಗೆ ಹೇಳಿದ್ರು ಹಿಂಗೆ ಹೈಡ್ರೋಪಾನಿಕ್ ಫಾರ್ಮಿಂಗ್, ಸಾಯಿಲೆಸ್ ಕಲ್ಟಿವೇಶನ್ ಅಂತ. ನಂಗೆ ಏನೂ ಗೊತ್ತಿರಲಿಲ್ಲ. ಐ ವಾಸ್ ಟೋಟಲಿ ಅನ್ಅವೇರ್, ಝೀರೋ ನಾಲೆಜ್ ಇತ್ತು. ಈವನ್ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಐ ಡೋಂಟ್ ಹ್ಯಾವ್ ಎನಿ ಒನ್ ಇನ್ ಅಗ್ರಿಕಲ್ಚರ್ ಫೀಲ್ಡ್. ಸೊ ಬಟ್ ಐ ವಾಸ್ ಇಂಟ್ರೆಸ್ಟ್ ಇನ್ ಅಗ್ರಿಕಲ್ಚರ್. ಸೊ ಅಗ್ರಿಕಲ್ಚರ್ ಅನ್ನೋದು ಒಂಥರ ನೋಬೆಲ್ ಆಕ್ಯುಪೇಷನ್ ಅಂತ ನಂಗೆ ಮೊದಲಿಂದನೂ ಇತ್ತು ಅದು. ಸೊ ಹಾಗಾಗಿ ಇವರು ಈ ಥರ ಕಲ್ಟಿವೇಶನ್ ಹಿಂಗೆ ಮಾಡೋಣ ಅಂತ ಹೇಳಿದಾಗ ಓಕೆ ನನಗೂ ಇಂಟ್ರೆಸ್ಟ್ ಇದೆ, ಸೊ ಟ್ರೈ ಮಾಡೋಣ, ಏನಾಗೋದಿಲ್ಲ ಅಂತೇಳಿ. ಬಟ್ ಅವ್ರು ಟ್ರೈನಿಂಗ್ ತೊಗೊಂಡು CV ಸರ್ ಹತ್ರ. ನನಗೆ ಅನ್ಫಾರ್ಚುನೇಟ್ಲಿ ಅಟೆಂಡ್ ಮಾಡ್ಲಿಕ್ಕೆ ಆಗಲಿಲ್ಲ ಆ ಟೈಮಲ್ಲಿ ಟ್ರೈನಿಂಗ್ಸ್. ಬಟ್ ಇವ್ರು ಹೋಗಿ ಟ್ರೈನಿಂಗ್ಸ್ ತಗೊಂಡು, ಬಟ್ ಹಿ ಶೇರ್ಡ್ ವಿತ್ ಮೀ ಆಲ್ ದ ಟೆಕ್ನಿಕ್ಸ್, ಟಾಪಿಕ್ಸ್, ವಾಟ್ ಎವರ್ ಹಿ ಲರ್ನ್ ಫ್ರಮ್ ದೇರ್. ಸೊ ಅದರಿಂದ ನನಗೂ ಈವನ್ ಇಂಟ್ರೆಸ್ಟ್ ಬಂತು ಮಾಡೋಣ ಹಿಂಗೆ ಅಂತೇಳಿ. ಸೊ ಇನಿಷಿಯಲಿ ಐ ಥಾಟ್ ಮೇ ಬಿ ನಾನು ಜಾಬ್ ಕ್ವಿಟ್ ಮಾಡಿ, ಬಿಕಾಸ್ ಐ ವಾಸ್ ವರ್ಕಿಂಗ್ ಇನ್ ಬ್ಯಾಂಗ್ಳೂರ್ and I did not have work from home opportunity. So he had work from home that time. So hang decide madvi now mostly nan work bit bartini, we'll settle in our hometown, we'll start this anteli. But then somewhere I felt I left my job, but maybe I should have been working. So I started looking for work from home opportunities. So fortunately nang siktu one work from home opportunity. So ಆಮೇಲೆ ಸ್ಟಾರ್ಟ್ ಮಾಡಿದ್ವಿ ಹಿಂಗೆ ಮಾಡೋಣ ಅಂತೇಳಿ. ಇನಿಷಿಯಲಿ ಸ್ಟ್ರಗಲ್ ಸ್ಟಾರ್ಟ್ ಆಗಿದೆ. ಫಸ್ಟ್ ಬೆಡ್ಡಿಂಗ್ ಮಾಡಬೇಕಾಗಿತ್ತು ನಾವಿಲ್ಲಿ. ಆವಾಗ ಎವ್ರಿಡೇ ಬರ್ತಿದ್ವಿ, ಎವ್ರಿಡೇ ಮಾರ್ನಿಂಗ್ ಇಬ್ಬರು ಬರ್ತಿದ್ವಿ, ಬೆಡ್ ಮಾಡಬೇಕಿದ್ರೆ ನಿಲ್ತಿದ್ವಿ. ಇವರೆಲ್ಲ ಮೆಜರ್ಮೆಂಟ್ಸ್ಗೆಲ್ಲ ಲಿಟ್ರಲಿ ಇವರು ಆನ್ ಫೀಲ್ಡ್ ನಿಂತ್ಕೊಂಡು ಎಲ್ಲ ಹಿಡ್ಕೊಂಡು ವೈರ್ಸ್ ಎಲ್ಲ ಹೆಂಗೆ ಮಾಡೋದು, ಹೆಂಗೆ ಬೆಡ್ಸ್ ಮಾಡೋದು, ಪ್ಲಾನಿಂಗ್ಸ್ ಎಲ್ಲ ಮಾಡ್ತಿದ್ವಿ. ಸಪೋರ್ಟ್ ಆವಾಗಲೂ ಇತ್ತು ನಮಗೆ, ಪೀಪಲ್ ಅರೌಂಡ್ ಹಿಯರ್ದು. ಸೊ ಅದೇ, ಸೊ ಸ್ಟ್ರಗಲ್ ಸ್ಟಾರ್ಟೆಡ್ ಫ್ರಮ್ ಫಸ್ಟ್ ಡೇ ನಮಗೆ. ಬಿಕಾಸ್ ಈವನ್ ಬಿಫೋರ್ ದ್ಯಾಟ್ ನಾವು ಫಸ್ಟ್ ಒಂದು ಫಾರ್ಮ್ ಮಾಡಿದ್ವಿ. ಸೊ ಅಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ. ಬಟ್ ಅಲ್ಲಿ ಹೊರಗಡೆದ್ದು ಬೇರೆ ಬೇರೆ ಇಶ್ಯೂಸ್ ಸ್ಟಾರ್ಟ್ ಆಯಿತು. ಸೊ ಇನ್ ದ ಮಂತ್ ಆಫ್ ಏಪ್ರಿಲ್ ಮಾರ್ಚ್ ಅಂಡ್ ಸಮ್ವೇರ್ we had to drop out that farm and we were looking for new farm. So within a month ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು. ಅಂದರೆ ನಮ್ಗೆ ಬೇಸಿಕ್ಲಿ ಚಾಲೆಂಜಸ್ ಹೆಂಗಿತ್ತಂದ್ರೆ ಇನಿಷಿಯಲ್ ಡೇಸ್ ಒಳಗೆ ನಮಗೆ ಫಾರ್ಮರ್ ಸಿಕ್ಕಿದ್ದಿಲ್ಲ ಇಲ್ಲೆಲ್ಲೂ. ಸೊ ಹೋಗ್ತಿದ್ವಿ, ಮಾತಾಡ್ತಿದ್ವಿ, ಎಲ್ಲರೂ ಹೇಳ್ತಿದ್ರು ಮಾಡಿರಿ ಚಲೋ ಅದ ಅಂತೇಳಿ. ಸೊ ಆಮೇಲೆ ಅಗ್ರಿಮೆಂಟ್ ಟೈಮಿಗೆ ಬಂದ್ಕೊಳ್ಳಿ ಏನೋ ಇಶ್ಯೂಸ್ ಬರ್ತಿತ್ತು.
ಸೊ ಹಂಗಾದಾಗ ನಾವಿಲ್ಲೇ ಜಾಗ ನೋಡಿದ ಕೂಡಲೇ ನಾವು ಏನೂ ಥಿಂಕ್ ಮಾಡಲಿಲ್ಲ, ಲೋ ಲೈಂಗ್ ಏರಿಯಾ ಅದ, ಮಳೆ ಬಂದ್ರೆ ನೀರು ಬರ್ತದೆ, ಹಂಗೆ ಪ್ರಾಬ್ಲಮ್ ಬರ್ಬೋದು, ಹಿಂಗೆ ಪ್ರಾಬ್ಲಮ್. ಚಾನ್ಸ್ನೂ ಇರ್ಲಿಲ್ಲ ಇವನ್ ನಮ್ಗೆ ಥಿಂಕ್ ಮಾಡೋದು. ಅಂದ್ರೆ ವಿ ವಾಂಟೆಡ್ ಫಾರ್ಮ್ ಅಷ್ಟೇ, ಬಿಕಾಸ್ ಆಲ್ರೆಡಿ ಆ ಟೈಮ್ ಬಂದ್ಬಿಟ್ಟು ಮೀರ್ ಹೋಗಿತ್ತು ನಮ್ದು. ಅಂದ್ರೆ ಪ್ಲಾಂಟ್ ಮಾಡ್ಬೇಕಂದ್ರೆ ಸೊ ಮುಂದಿನ ದಿನ ಪ್ರಿಪರೇಷನ್ಸ್ ತುಂಬಾ ಇತ್ತು. ಸೊ ಹೊರಗಡೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋ ಆ ಥಾಟ್ನು ನಾವು ಮಾಡೋಷ್ಟು ಟೈಮ್ ಇರ್ಲಿಲ್ಲ ಆವಾಗದು. ಸೊ ನಾವು ಈ ಫಾರ್ಮ್ ಚೂಸ್ ಮಾಡಿದ್ವಿ. ಚೂಸ್ ಮಾಡಿ ನಮ್ದು ಶೇಡ್ ನೆಟ್ ಕನ್ಸ್ಟ್ರಕ್ಷನ್ ಐತೆ. ಶೇಡ್ ನೆಟ್ ಕನ್ಸ್ಟ್ರಕ್ಷನ್ ಜಸ್ಟ್ 2 days ಬ್ಯಾಕ್ ಸಿಕ್ಕಾಬಟ್ಟೆ ಮಳೆ ಬಂದ್ಬಿಡ್ತಿಲ್ಲ. ಮಳೆ ಬಂದ್ಕೊಳ್ಳಿ, ಇಲ್ಲಿ ಮಳೆ ಬಂದ್ರೆ ಏನಾಗ್ತದೆ ಅಂದ್ರೆ ನಾವು ಹೆಜ್ಜೆ ಇಟ್ವಿ ಅಂತಂದ್ರೆ ನಮ್ದು ಸೊ ಬೇಸಿಕ್ಲಿ ಭತ್ತದ ಗದ್ದೆ ಇದೆ. ಸೊ ಭತ್ತದ ಗದ್ದೆ ಇರೋದ್ರಿಂದ ನಾವು ಹೆಜ್ಜೆ ಇಟ್ಕೊಳ್ಳಿ ನಮ್ದು ಆಲ್ಮೋಸ್ಟ್ ಒಂದು 20-30% ಕಾಲು ಒಳಗೆ ಹೋಗ್ಬಿಡ್ತದೆ. ಸೊ ಆ ಪರಿಸ್ಥಿತಿ ಇತ್ತು. ಬಟ್ ಅಂಥ ಟೈಮ್ನಾಗೂ ಎಲ್ಲರೂ ಸೇರಿಕೊಂಡು ಶೆಡ್ ನೆಟ್ ಕನ್ಸ್ಟ್ರಕ್ಷನ್ ಮಾಡಿದ್ವಿ. ಆಮೇಲೆ ರೂಮ್ ಕನ್ಸ್ಟ್ರಕ್ಷನ್, ಆಮೇಲೆ ಫರ್ಟಿಗೇಷನ್ ಸಿಸ್ಟಮ್ ಅದೆಲ್ಲನೂ ಆಯ್ತು. ಅದಾದಮೇಲೆ ಬೆಡ್ ಮಾಡ್ಬೇಕಂತೇಳಿ ಮಷಿನ್ ತೊಗೊಂಡ್ವಿ. ಸೊ ಆ ಮಷಿನ್ನದ್ದು ಭೂಮಿ ಒಳಗೆ ಹಾಕಿದ ಕೂಡಲೇ ಹಸಿ ಭಾಳ ಇದ್ದದಕ್ಕೆ ಅದು ನಮಗೇನು ಎಕ್ಸಾಕ್ಟ್ ಡೈಮೆನ್ಷನ್ ಬೇಕಾಗಿತ್ತಲ್ಲ ಅದು ಬೆಡ್ ಬರಲೇ ಇಲ್ಲ. ಸೊ ಈ ಆಲ್ 40 beds ನಾವು ಕನ್ಸ್ಟ್ರಕ್ಟ್ ಮಾಡಿದ್ದೆ ಮ್ಯಾನ್ಯುವಲಿನ. ಸೊ ಮಂದಿ ಬಂದ್ರೆ ಬುದ್ಧಿ ಸಲ್ಕಿ ಇಟ್ಕೊಂಡು ಕನ್ಸ್ಟ್ರಕ್ಟ್ ತೆಗ್ದೋಡಿ ಮಾಡಿರ್ತಾರೆ ಇದು ಬೆಡ್. ಸೊ ಬೆಡ್ ಸೊ ಆವಾಗ ಓಕೆ ಬೆಡ್ ಮುಗೀತು. ಸೊ ಮೋಸ್ಟ್ಲಿ ಸಾರ್ಟ್ ಆಯ್ತು, ನೆಕ್ಸ್ಟ್ ಈಸಿ ಇರುತ್ತೆ ಅಂತ ಹೇಳಿ. ಆಕ್ಚುಲ್ ಪಾರ್ಟ್ ಆಮೇಲೆ ಕೋಕೋಪಿಟ್ ಬ್ಲಾಕ್ಸ್ ಇತ್ತು ಅದು. ಸೊ ಹೈಡ್ರೇಷನ್ ಆಫ್ ಕೋಕೋಪಿಟ್ ಬ್ಲಾಕ್ಸ್, ಲಿಟ್ರಲಿ ಕೋಕೋಪಿಟ್ ಬ್ಲಾಕ್ಸ್ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ, ಇಲ್ಲಿಂದ ಹೆಂಗ್ ಮಾಡ್ತೀವಪ್ಪ ಅನ್ನೋ ಫೀಲಿಂಗ್ ಅಲ್ಲಿ ಇದ್ವಿ ನಾವು ಆ ಟೈಮಲ್ಲಿ. ಸೊ ಅದನ್ನು ನಾವು ಆಗಲೇ ಹೇಳ್ದಂಗೆ ನಮ್ದು ಮೇನ್ ರೋಡಿಂದ ಸ್ವಲ್ಪ ಒಳಗದ ಅರೌಂಡ್ 200-300 meters ಒಳಗೆ ಆಗ್ತದೆ. ಸೊ ಅಲ್ಲೇ ನಮ್ದು ಟ್ರಕ್ ಸಿಕ್ಕೊಂಡು ಕೂಡ ಅಲ್ಲಿಂದ ನಾವು ಕೋಕೋಪಿಟ್ ಫಸ್ಟ್ ನಮ್ಮ ಶೇಡ್ ನೆಟ್ ಹತ್ರ ಶಿಫ್ಟ್ ಮಾಡಿದ್ವಿ. ಸೊ ಶೇಡ್ ನೆಟ್ ಹತ್ರ ಶಿಫ್ಟ್ ಮಾಡಿ ಆಮೇಲೆ ಅದು ಹೈಡ್ರೇಷನ್ ಪಾರ್ಟ್ ವಾಸ್ ಆಲ್ಸೋ ವೆರಿ ಕ್ರಿಟಿಕಲ್. ಸೊ ಅದನ್ನು ಅದು ಸೊ ಬೇಸಿಕಲಿ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದಿಲ್ಲ ಅಂದರೆ ನಾವು ಸ್ಟಾರ್ಟ್ ಅರ್ಲಿ ಮಾಡಲಿಲ್ಲ. ಸೊ ನಮ್ಗೆ ಹಿಂಗೆ ಒಣ ವಾತಾವರಣ ಇತ್ತಂದರೆ ವಿ ಕುಡ್ ಹ್ಯಾವ್ ಡನ್ ಮಚ್ ಬೆಟರ್ ಜಾಬ್. ಸೊ ಒಣ ವಾತಾವರಣ ಇದ್ದಿದ್ದಿಲ್ಲ, ಪೂರ್ತಿ ಹಸಿ ಇತ್ತು. ಆಮೇಲೆ ನೀವು ಕೆಲಸಗಾರರಿಗೂ ಭಾಳ ಪುಷ್ ಮಾಡ್ಲಿಕ್ಕೆ ಆಗೋದಿಲ್ಲ ಆ ಟೈಮ್ನಾಗ, ಬಿಕಾಸ್ ಅವ್ರು ಶಕ್ತಿ ಮೀರಿ ಕೆಲಸ ಮಾಡ್ಲಿಕ್ಕೆ. ಮತ್ತೆ ಅವರಿಗೂ ಹೊಸದಿದೆ, ಫಸ್ಟ್ ಟೈಮ್ ಅವರಿಗೂ ಹೈಡ್ರೇಷನ್ ಮಾಡೋದು ಈ ತರದ್ದು ಎಲ್ಲೂ ನೋಡೇ ಇಲ್ಲ ಅವರು. ಇವನ್ ಅವ್ರಿಗಾದ್ರೂ ನಾವು ಹೇಳಿದ್ ಹಿಂಗೆ ಮಾಡಿ ಅಂತ ನಾವು ಲಿಟ್ರಲಿ ನಿಂತು ಹೇಳ್ಬೇಕಿತ್ತು, ಈ ತರ ಕೋಕೋಪಿಟ್ ಬ್ಲಾಕ್ ಇದೆ, ಇದನ್ನ ನೀರಲ್ಲಿ ಇಷ್ಟು ಮಾಡಿ ಆಮೇಲೆ ಹೈಡ್ರೇಟ್ ಆದ್ಮೇಲೆ ಅದನ್ನ ಲೂಸ್ ಮಾಡಿ ಆಮೇಲೆ ಬ್ಯಾಗ್ಸ್ ಅಲ್ಲಿ ಫಿಲ್ ಮಾಡ್ಬೇಕು. ಸೊ ಟ್ರೈನ್ ಮಾಡ್ಬೇಕಾಯ್ತು ಅವ್ರಿಗೂ ಎಲ್ರಿಗೂ ಫಸ್ಟ್ ಟೈಮ್ ಇರೋದ್ರಿಂದ ಹೊಸದಿತ್ತಿದೆಲ್ಲ. ಸೊ ಅದೊಂದು ಪ್ರೊಸೆಸ್ ಆಯ್ತು. ಅದೊಂದು ಪ್ರೊಸೆಸ್ ಆದಮೇಲೆ ನಾವು ಸೀಡಿಂಗ್ ಸ್ಟಾರ್ಟ್ ಮಾಡಿದ್ವಿ. July 9th ನಂಗೆ ನೆನಪದೇನು, July 9th ಸ್ಟಾರ್ಟ್ ಮಾಡಿದ್ವಿ. July 13-14 ತನಕ ಸೀಡ್ ಮಾಡಿದ್ವಿ ನಾವು. ಸೊ ಸೀಡ್ ಮಾಡಿ ಅದಾದಮೇಲೆ ಆ್ಯಕ್ಚುಲಿ ನಮ್ದು ಕಲ್ಟಿವೇಷನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲ ಸ್ಟ್ರಗಲ್ಸೂ ಸಿ ವಿ ಸರ್ ನೋಡ್ಕೋತಾ ಬಂದಿದ್ರೆ. ಸೊ ಹೀ ನೋಸ್ ವಾಟ್ ದ ಪ್ರಾಬ್ಲಮ್ಸ್ ವಿ ಮೈಟ್ ಫೇಸ್ ಅಂಥೇಳಿ. ಸೊ ನಮ್ದು ಪೆಸ್ಟ್ ಮ್ಯಾನೇಜ್ಮೆಂಟ್ ಆಯ್ತು, ಆಮೇಲೆ ಡೇ ಟು ಡೇ ವಾಟ್ ನೀಡ್ಸ್ ಟು ಬಿ ಡನ್ ಸೊ ದ್ಯಾಟ್ ದ ಕ್ರಾಪ್ಸ್ ಆರ್ ಹೆಲ್ದಿ. ಯಾಕಂತಂದ್ರೆ ನನಗೆ ಸೀಡ್ಸ್ ಬಂದಿದ್ದು ಏಪ್ರಿಲ್ದಾಗ, ನಾ ಅದನ್ನು ಜುಲೈ ತನಕ ಇಡಬೇಕಂತಂದ್ರೆ ಇಟ್ ವಿಲ್ ಲೂಸ್ ಇಟ್ ಶೇಪ್ ಫಾರ್ ಶೂರ್. ಸೊ 3-4 ತಿಂಗಳು ನಾವು ಯಾವಾಗ ಇಡ್ತೇವೆ ಇಟ್ ವಿಲ್ ಲೂಸ್ ಇಟ್ ಶೇಪ್. ಬಟ್ ಅಷ್ಟಿದ್ರೂ ನಾವು ನಮ್ಮ ಕಡೆ ಏನಾರ ಅದನ್ನು ಮಾಡ್ಬೇಕಂತೇಳಿ ಸರ್ ನಮಗೆ ಚಲೋ ಹೆಲ್ಪ್ ಮಾಡಿದ್ರು ಆ ಟೈಮ್ನಾಗ. ಸೊ ಡೇ ಟು ಡೇ ನಾವು ರಿಪೋರ್ಟ್ಸ್ ಕಳಿಸ್ತಿದ್ವಿ, ಡೇ ಟು ಡೇ ನಾವು ಇಮೇಜಸ್ ಕಳಿಸ್ತಿದ್ವಿ. ಸೊ ಡಿಪೆಂಡಿಂಗ್ ಆನ್ ದ್ಯಾಟ್ ಮರುದಿನ ಏನು ಮಾಡಬೇಕು, ಏನು ಹೆಚ್ಚಿಗೆ ಮಾಡಬೇಕು, ಏನು ಕಡಿಮೆ ಮಾಡಬೇಕು, ಎಷ್ಟು ಮಾಡಬೇಕು. ಸೊ ಇನ್ಕ್ಲೂಡಿಂಗ್ ಡಿಸೀಸಸ್. ಸೊ ಪ್ಲ್ಯಾಂಟಿಗೆ ನಮಗೆ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇರಲಾರ್ದಕ್ಕೆ ಸೊ ಪ್ಲ್ಯಾಂಟಿಗೆ ಏನಾಗ್ಲಿಕ್ಕತ್ತದ ಅಂತೇಳಿ ಗೊತ್ತಾಗ್ತಿರ್ಲಿಲ್ಲ. ಸೊ ಡಿಪೆಂಡಿಂಗ್ ಆನ್ ದ ಕಲರ್ ಆಫ್ ಲೀಫ್, ಆಮೇಲೆ ಅದ್ರೊಳಗೆ ನಮಗೆ ವೇನ್ಸ್ ಕಾಣ್ಲಿಕ್ಕತ್ತಾವೋ ಇಲ್ಲೋ, ವೇನ್ಸ್ ಕಂಡ್ರೆ ಯಾವ್ದು ಡೆಫಿಷಿಯನ್ಸಿ ಇರ್ತದೆ, ಹಳದಿ ಆದರೆ ಯಾವ ಡೆಫಿಷಿಯನ್ಸಿ ಇರ್ತದೆ. ಸೊ ಲೋ ಲೈಯಿಂಗ್ ಲೀಫ್ ಹಳದಿ ಆದರೆ ಯಾವ ಡೆಫಿಷಿಯನ್ಸಿ ಇರ್ತದೆ, ಅಪ್ಪರ್ ಲೈಯಿಂಗ್ ಲೀಫ್ ಹಳದಿ ಆದರೆ ಯಾವ ಡೆಫಿಷಿಯನ್ಸಿ ಇರ್ತದೆ. ಸೊ ಅದನ್ನೆಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗ್ ಹಿ ಎಕ್ಸ್ಪ್ಲೇನ್ಡ್ ಇಟ್ ವೆರಿ ಬ್ಯೂಟಿಫುಲಿ. ಸೊ ಅದರಿಂದ ವಿ ಗಾಟ್ ಹಿಸ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್. ಐ ಮೀನ್ that has helped us a lot with his experience. Mostly crop save ಆಗಿದ್ದು because of his guidance also. CV sir ಆದ ಇನ್ಪುಟ್ಸ್ ನಮಗೆ ಭಾಳ ಹೆಲ್ಪ್ ಆಗುತ್ತೆ. ಸೊ ಆಮೇಲೆ ನಮಗೆ ಮಳಿದಂಕರ್ ಪ್ರಾಬ್ಲಮ್ ಇತ್ತು. ಅಂದ್ರೆ ಓಕೆ ಸೀಡ್ ಮಾಡಿದ್ವಿ, ಓಕೆ ಅವರ್ ಪ್ರಾಬ್ಲಮ್ಸ್ ಹ್ಯಾವ್ ಸ್ಟಾಪ್ಡ್ ಹಿಯರ್, ನೌ ವಾಟ್ ಎವರ್ ವಿ ಲರ್ನ್ ವಿ ಹ್ಯಾವ್ ಟು ಡೂ ಅಂತ ಹೇಳಿ. ಬಟ್ ದೆನ್ ಸ್ಟಾರ್ಟೆಡ್ ರೈನ್, another problem. Yeah. ಸೊ ಆಗಸ್ಟ್ ಒಳಗೆ ಇಟ್ ವಾಸ್ ಲೈಕ್ ವೆರಿ ಹೆಲ್. ನೀವು ಹಿಂದ್ಗಡೆ ನೋಡ್ಲಿಕ್ಕೆ ಆಲ್ಮೋಸ್ಟ್ ಒಂದು
ಅರ್ಧ ಮಟ್ಟ ನೀರು ತುಂಬ್ಕೊಂಡ್ಬಿಡ್ತಿತ್ತು ಅದು. ಸೊ ಫಾರ್ಚುನೇಟ್ಲಿ ಬೆಡ್ ಮಾಡಿದ್ದಕ್ಕೆ ಬೆಡ್ ನೀರು ನಮ್ದು ಇದಕ್ಕೆ ಟಚ್ ಆಗಲಿಲ್ಲ, ಕೋಕೋಪಿಟ್ ಬ್ಯಾಗ್ಸಿಗೆ ಟಚ್ ಆಗಲಿಲ್ಲ. ಬಟ್ ವಾಟರ್ ಆಲ್ಮೋಸ್ಟ್ ಫುಲ್ಲ ಇರ್ತಿತ್ತು. ಹಿಂಗಾಗಿ ಅಡ್ಡಾಡ್ಲಿಕ್ಕೆ ಅದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯ್ತು. ಸೊ ಆ ಟೈಮ್ನಾಗ ಒಂದು ದಿವ್ಸ ಅಂಕರ್ 2 days ಕಂಟಿನ್ಯೂಸ್ ಮಳೆ ಆಯ್ತು. 2 days ಕಂಟಿನ್ಯೂಸ್ ಮಳೆ ಆಗಿದ್ದಕ್ಕೆ ಆಲ್ ದ ವಾಟರ್ ವಾಸ್ ಫ್ಲಡ್ಡಿಂಗ್ ಇನ್ ಟು ದಿಸ್ ಶೆಡ್ ನೆಟ್. ಸೊ ನಾವು ಎಕ್ಸಿಟ್ ಮಾಡಿದ್ದೆಲ್ಲ ಸಾಕಾಗಲೇ ಇಲ್ಲ. ಸೊ ಹಿಂಗಾಗಿ ನಮ್ಮ ಕರೆಪಣ್ಣ ಕರೆದ್ವಿ ನಾವು. ಸೊ ಕರೆದ ನಾನು ಹೋಗುದೇ ಇಲ್ಲ, 2 ದಿನ ಬಿಟ್ಬಿಡ್ತೀನಿ, ಹೋಗುದೇ ಫಾರ್ಮಿಗೆ ಹೋಗುದೇ ಬಿಟ್ಬಿಡ್ತೀನಿ. ನಾನು ಕಂಪ್ಲೀಟ್ಲಿ ಗಿವ್ ಅಪ್ ಮಾಡಿಬಿಟ್ಟಿದ್ದೆ. ಆ ಸಿಚುವೇಶನ್ ನೋಡಿ ಸಾಕಪ್ಪ ನಾನು ಫಾರ್ಮಿಗೆ ಹೋಗೋದಿಲ್ಲ ಇನ್ನು ಅಂತೇಳಿ. ಸೊ ಆ ಟೈಮ್ನಾಗ ಈಕಿನೂ ಹೇಳಿದಿಲ್ಲ ಹೋಗ್ರಿ, ಏನು ನೋಡು ಏನಾಗ್ತದೆ ಅಂತೇಳಿ. ಆಮೇಲೆ ನಾ ಕರೆಪಣ್ಣ ಕರೆದ ಕೂಡ ಅವ ಫುಲ್ ಇಲ್ರಿ ನಾ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತೇಳಿ ಹೇಳಿದ. ಸೊ ವಿತಿನ್ 24 hours ವಿ ಕುಡ್ ಕ್ಲಿಯರ್ ಆಲ್ ದ ವಾಟರ್. ಸೊ ಅದೊಂದು ಭಾಳ ಮೆಸ್ತನ ಕರೆಪಣ್ಣ ಅಂದರೆ. ಸೊ ಅದಾದಮೇಲೆ ಆಲ್ಮೋಸ್ಟ್ ನಮ್ದು ಇದು ನವಂಬರ್ ಡಿಸೆಂಬರ್ ತನಕ ಹಸಿನ ಇತ್ತು. ಸೊ ವಿ ಯೂಸ್ ಟು ವೇರ್ ದ ಗಮ್ ಬೂಟ್ಸ್ ಆ್ಯಂಡ್ ವಾಕ್ ಅರೌಂಡ್ ದಿ ಎಲ್ಲೆಲ್ಲ ನಮ್ಮ ಕಡೆ ವಾಕಿಂಗ್ ಪಾತ್ ಇತ್ತಲ್ಲ ಅಲ್ಲೆಲ್ಲ ನಾವು ಗಮ್ ಬೂಟ್ಸ್ ಹಾಕೊಂಡೇ ಅಡ್ಡಾಡ್ತಿದ್ವಿ. ಆಮೇಲೆ ಆಲ್ಮೋಸ್ಟ್ ರೈನಿ ಸೀಸನ್, ಸೊ ಕ್ರ್ಯಾಬ್ಸ್, ಫ್ರಾಗ್ಸ್ ಲಿಟ್ರಲಿ ನಮ್ಮ ಮೇಲೆ ಹಿಂಗೆ ಜಿಗಿತಿದ್ವು ಕೆಲವೊಮ್ಮೆ ಹೋಗ್ಬೇಕಿದ್ದಾಗ ಸ್ಕೌಟಿಂಗ್ ಟೈಮಲ್ಲಿ. ಸೊ ಅವೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ವಿ. ಸೊ ಫೇಸ್ ಮಾಡಿದ್ರೂ ವಿ ವೇರ್ ಆಟ್ ಇಟ್ ಆಲ್ ದ ಟೈಮ್. ಸೊ ನಮ್ಮ ಕಡೆಯಿಂದ ಗಿಡಕ್ಕೇನು ತೊಂದರೆ ಆಗಬಾರ್ದು ಅಂಥೇಳಿ ಪ್ಲ್ಯಾಂಟ್ಸಿಗೆ ಏನು ನ್ಯೂಟ್ರಿಷನ್ ಬೇಕು, ಏನು IPM ಬೇಕು ಅದನ್ನೆಲ್ಲ ಮೇಂಟೈನ್ ಮಾಡ್ಕೊತಾನೆ ಬಂದ್ವಿ. ಸೊ ದಟ್ಸ್ ದ ರಿಸಲ್ಟ್ ವಾಟ್ ವಿ ಹ್ಯಾವ್ ಸೀಯಿಂಗ್ ನಾವು. ಅಂದರೆ ನಮ್ಗೆ ಈಗ ಏನು ಕಾಣ್ಲಿಕ್ಕತ್ತಲ್ಲ, ಸೊ ಅದು ಹಾರ್ಡ್ ವರ್ಕಿಂದ ನಾವು ನೋಡ್ಬೋದು ಈಗ. ಸೊ ಇಫ್ ವಿ ಆರ್ ಪರ್ಸಿಸ್ಟೆಂಟ್ ಅಟ್ ಇಟ್ ದೆನ್ ಐ ಥಿಂಕ್ ವಿ ಕುಡ್ ಬಿ ಸಕ್ಸಸ್ಫುಲ್ ಅನ್ನೋಕ್ಕಿಂತ ಅಟ್ಲೀಸ್ಟ್ ವಿ ಕುಡ್ ಬಿ ಹ್ಯಾಪಿ ವಾಟ್ ಐ ಕ್ಯಾನ್ ಸಿ. ಸೊ ಮೋಸ್ಟ್ಲಿ ಫಾರ್ ಅದರ್ಸ್ ಅನಿಸ್ಬೋದು ಈಲ್ಡ್ ಲೆಸ್ ಅಂತ ಹೇಳಿ ಕೆಲವೊಬ್ಬರಿಗೆ, ಬಟ್ ವಾಟ್ ಎವರ್ ಎಕ್ಸ್ಪೀರಿಯನ್ಸ್, ವಾಟ್ ಎವರ್ ಪ್ರಾಬ್ಲಮ್ಸ್ ವಿ ಹ್ಯಾವ್ ಕಮ್ ಥ್ರೂ ಅಲ್ಲ, ನಮಗೆ ಇದೇ ಅಚೀವ್ಮೆಂಟ್. ಅಟ್ಲೀಸ್ಟ್ ಫಾರ್ ಸ್ಟಾರ್ಟ್ ಇದು ಅಚೀವ್ಮೆಂಟ್ ಆ್ಯಂಡ್ ಇಟ್ಸ್ ಎ ಮೋಟಿವೇಶನ್ ನಮಗೆ. ಬಿಕಾಸ್ ಐ ಹ್ಯಾವ್ ಸೀನ್ ವಾಟ್ ಹಿ ಹ್ಯಾಸ್ ಗಾನ್ ಥ್ರೂ ಆ್ಯಂಡ್ ಹೌ ವಿ ಸ್ಟುಡ್ ಫಾರ್ ಈಚ್ ಅದರ್ ಅಂತ ಹೇಳಿ. ಸೊ ಆಮೇಲೆ ಇಟ್ಸ್ ನಾಟ್ ಜಸ್ಟ್ ಬೀಯಿಂಗ್ ಅ ವುಮೆನ್ ಅಂಡ್ ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಫ್ಯಾಮಿಲಿ ಆಲ್ಸೋ. ಸೊ ಎವ್ರಿ ಟೈಮ್ ನಾನು ಫಾರ್ಮಲ್ಲಿ ಇರೋಕ್ಕಾಗಲ್ಲ. ಬಟ್ ಇವರು ಬರ್ತಿದ್ರು ಮಾರ್ನಿಂಗ್ ಎದ್ದ ತಕ್ಷಣ 6 ಗಂಟೆಗೆ ಬರ್ತಿದ್ರು ಫಾರ್ಮಿಗೆ ಬಂದು ನ್ಯೂಟ್ರಿಷನ್ ಏನು ಕೊಡಬೇಕಲ್ಲ. ಸೊ ಆವಾಗ ಅಂದ್ಕೊಂಡ್ವಿ ಲೆಟ್ ಹಿಮ್ ಬಿ ಆನ್ ಸೈಟ್, ಮಾಡಲಿ ಏನು ಸಾಧ್ಯ ಅದ ಅಂತೇಳಿ. ಸೊ ಆವಾಗ ವಿ ಡಿಸೈಡೆಡ್ ಲೆಟ್ ಹಿಮ್ ಟೇಕ್ ಅ ಬ್ರೇಕ್ ಬಿಕಾಸ್ ಐ ಡಿ ನಾಟ್ ವಾಂಟ್ ಟು ಪುಟ್ ಪ್ರೆಷರ್ ಆನ್ ಹಿಮ್ ಬಿಕಾಸ್ IT ಕವರ್ ಮಾಡೋದು ಮತ್ತು ಇದು ಕವರ್ ಮಾಡೋದು ಫ್ಯಾಮಿಲಿ. ಸೊ ವಿ ಡಿಸೈಡೆಡ್ ದಟ್ ಐಲ್ ಬಿ ವರ್ಕಿಂಗ್, ಐಲ್ ವರ್ಕ್, ಲೆಟ್ ಹಿಮ್ ಕ್ವಿಟ್ IT or take a break for some time and be on field ಅಂತ ಹೇಳಿ. ವಂಡರ್ಫುಲ್. ಸೊ ಆ ಥರ ನಾವು ಮಾಡ್ಕೊಂಡು ಬಂದ್ವಿ. ಸೊ ವಿ ಆರ್ ಅಟ್ ದ ಪಾಯಿಂಟ್ ಆಫ್ ಟೈಮ್ ವೇರ್ ಹಾರ್ವೆಸ್ಟ್ ಮಾಡೇವಿ. ಸೊ ವಿ ಹ್ಯಾವ್ ಗಾಟ್ ಅ ಡೀಸೆಂಟ್ yield, we can say about 28 to 30 tons. That's what. Yes, that is the produce what we wet produce what we have got. ಸೊ ಕೆಲವೊಂದು ಸೀಡ್ಸ್ ಅಂತೇಳಿ ಸೆಲ್ ಮಾಡೀವಿ. ಸೊ ಅದೆಲ್ಲ ಮಿಕ್ಕಿ ನಮಗೆ ಅರೌಂಡ್ 3.5 tons ಈ ಸಲ ನಾವು ಡ್ರೈ ಟರ್ಮರಿಕ್ ಪೌಡರ್ ನಮ್ಮ ಕಡೆ ರೆಡಿ ಮಾಡ್ಕೋತೀವಿ. ಸೊ ಬೇಸಿಕ್ಲಿ ನಾವು ಅದಾದ ನಂತರ ಭಾಳ ಕಡೆ ಅಡ್ಡಾಡಿದ್ವಿ ನಾವು. ವಿ ಸ್ಟಾರ್ಟೆಡ್ ಫ್ರಮ್ ಡಿಸೆಂಬರ್ ಇಟ್ಸೆಲ್ಫ್, Jan. ಸೊ ನಾವು ಕರ್ಕ್ಯೂಮಿನ್ ಎಕ್ಸ್ಟ್ರಾಕ್ಟರ್ಗೆ ಭೇಟಿ ಆದ್ವಿ. ಆಮೇಲೆ ಬೇರೆ ಬೇರೆ ಪಾಸಿಬಿಲಿಟೀಸ್ ನೋಡಿದ್ವಿ. ಸೊ ಲೇಟರ್ ಪಾಯಿಂಟ್ ಆಫ್ ಟೈಮ್ ನಮಗೇನು ವಿಚಾರ ಬಂತು ಅಂದರೆ ಇಫ್ ವಿ ವಾಂಟ್ ಟು ಬಿ ಅಂದರೆ ಫುಲ್ ಪ್ರೂಫ್ ಸಿಸ್ಟಮ್ ಅನ್ನೋಕ್ಕಿಂತ ಹೆಂಗೆ ಅಂತಂದರೆ ಮಂದಿ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಮಾಡ್ಬೇಕಂತಂದರೆ ನಾವು D2Cನ ಮಾಡ್ಬೇಕಂಥೇಳಿ ನಮ್ಮದು ಪ್ಲ್ಯಾನ್ ಬಂತು. ಸೊ ವಿ ಸ್ಟಾರ್ಟೆಡ್ ಅವರ್ ಓನ್ ಕಂಪ್ನಿ ಧನ್ವಂತರಿ ಹೈಡ್ರೋ ಫಾರ್ಮ್ಸ್ ಅಂತೇಳಿ. ಸೊ ಅಂಡರ್ ದ್ಯಾಟ್ ಆಸ್ ಅ ಸಬ್ಸಿಡರಿ ಆಫ್ ಇಟ್ ಧೃತಿ ಸ್ಪೈಸಸ್ ಈಸ್ ದಿ ಪ್ರಾಡಕ್ಟ್ ಫಾರ್ ಟರ್ಮರಿಕ್ ಆ್ಯಂಡ್ ಅದರ್ ಸ್ಪೈಸಸ್. ಸೊ ಕರೆಂಟ್ಲಿ ಟರ್ಮರಿಕ್ ಪೌಡ್ರು ಒಂದಾದ. ಸೊ ನಾವು ಅದನ್ನು ವಿಚಾರ ಮಾಡಿಕೊಂಡು D2C ಬ್ರ್ಯಾಂಡ್ ಚಾಲೂ ಮಾಡಿದ್ವಿ. ಸೊ ವಿ ವಿಲ್ ಬಿ ಸೆಲ್ಲಿಂಗ್ ಅವರ್ ಓನ್ ಫ್ರೆಶ್ ರೆಸಿಡ್ಯೂ ಫ್ರೀ ಆ್ಯಂಡ್ ಹೆವಿ ಮೆಟಲ್ ಫ್ರೀ ಟರ್ಮರಿಕ್ ಟು ಕಸ್ಟಮರ್ಸ್ directly. So that has been the journey. There is lot more to go. So we feel that this is the first step. So we will keep updating on the our produce and our product as well. ಸೊ ನೀವು ನೋಡ್ರಿ, ಆಮೇಲೆ ನೀವು ಯೂಸ್ ಮಾಡಿರಿ ಅಂತ ಹೇಳ್ತೀವಿ. ಸೊ ಇದರದೆಲ್ಲ ಹಾಂ. ಸೊ ನಾನು ಫೋನ್ ನಂಬರ್ ಇದ್ರೊಳಗೆ ಮೆನ್ಷನ್ ಮಾಡ್ತೇನೆ. ಸೊ ನೀವು
ಆರ್ಡರ್ ಪ್ಲೇಸ್ ಮಾಡೋಂಗಿದ್ರೆ ಮಾಡ್ಬೋದು. ನಮ್ದು ಪ್ಯಾಕೇಜಿಂಗ್ ಎಲ್ಲನೂ ನಾವು ಇದು ಸಬ್ಸಿಕ್ವೆಂಟ್ ವೀಡಿಯೋಸ್ದಾಗ ಶೇರ್ ಮಾಡ್ತೀವಿ. ಆ್ಯಂಡ್ ನಮ್ದು ಈಗ ಸದ್ಯಕ್ಕೆ 200 ಗ್ರಾಮ್ 500 ಗ್ರಾಮ್ ಮತ್ತು 1 kg ಒಳಗೆ ಅವೈಲೇಬಲ್ ಅದ. ಸೊ ಪೀಪಲ್ ಕ್ಯಾನ್ ಆರ್ಡರ್ ಇಟ್ ಆನ್ ದ ಮೆನ್ಷನ್ಡ್ ಫೋನ್ ನಂಬರ್.